ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ಒಂದು ನ್ಯೂಟ್ರಿಷನ್ ಪಪ್ಪು ಮಾಡ್ತಾಯಿದ್ದೀನಿ. ಮೂಲಂಗಿ ಸೊಪ್ಪಿಂದ ಮಾಡುವಂಥ ಒಂದು ಪಪ್ಪು. ಅದಕ್ಕೆ ಮೊದಲಿಗೆ ನಾನು ಹೆಸರುಬೇಳೆ ತೆಗೆದುಕೊಂಡಿದ್ದೇನೆ. 1 ಕಪ್ಪಿನಷ್ಟು. ಚೆನ್ನಾಗಿ ಇದನ್ನು ತೊಳೆದು ಅರ್ಧ ಗಂಟೆ ಕಾಲ ನೆನೆಗೆ ಬಿಡ್ತಾಯಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಸಮೇತನೇ ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂಚೂರು ಅರಿಶಿನ ಮತ್ತು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಸಣ್ಣ ಊರಲ್ಲಿಟ್ಟು 3ರಿಂದ 4 ವಿಷಲ್ ತೆಗೆದುಕೊಳ್ತಾ ಇದ್ದೀನಿ. ಈಗ ಮೂಲಂಗಿ ಸೊಪ್ಪು ತೆಗೆದುಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ತೊಳೆದು ತೆಗೆದುಕೊಂಡಿದ್ದೀನಿ. ಇವಾಗ ಇದನ್ನು ಚಿಕ್ಕದಾಗಿಯೇ ಹಚ್ಚಿ ತೆಗೆದುಕೊಳ್ಬೇಕು. ಅದೇ ರೀತಿ ಇದ್ರ ಜೊತೆ ನಾನು ಇವಾಗ ಈರುಳ್ಳಿ ತೆಗೆದುಕೊಂಡಿದ್ದೀನಿ ಒಂದು, ಹಾಗೆ 1 ಟೊಮೆಟೊ ಮತ್ತು 3ರಿಂದ 4 ಹಸಿಮೆಣಸಿನಕಾಯಿ ತೆಗೆದುಕೊಂಡಿದ್ದೀನಿ. ಈಗ ಕುಕ್ಕರಲ್ಲಿ ಬೇಳೆ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ಹಾಗೆ ಈಗ ಕಟ್ ಮಾಡಿಕೊಂಡಂಥ ಮೂಲಂಗಿ ಸೊಪ್ಪುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು. ತದನಂತರ ಇದಕ್ಕೆ ಇವಾಗ ಕಟ್ ಮಾಡಿಕೊಂಡಂಥ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಸತ ಕಲಿಸ್ಕೊಂಡು, ಹಾಗೆ ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಳ್ಬೇಕು. ಇದು ಹೀಗೆ ಒಂದು ಬಾರಿ ಚೆನ್ನಾಗಿ ಕಲಸಿ ಅದಾದಮೇಲೆ ಇದನ್ನು ಕುಕ್ಕರ್ ಮುಚ್ಚಿ ಹೈ ಫ್ಲೇಮಲ್ಲಿ 2 ವಿಷಲ್ ತೆಕ್ಕೊಂಬಿಟ್ರೆ ಅದು ಪಪ್ಪು ರೆಡಿ ಆಗುತ್ತೆ. ಇವಾಗ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ 2 ಚಮಚದಷ್ಟು. ಹಾಗೆ 1 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು. ತದನಂತರ ಇದನ್ನು ಇವಾಗ ಪಪ್ಪಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಕುದಿ ಬರಬೇಕು. ತದನಂತರ ಇದಕ್ಕೆ ಲಾಸ್ಟಲ್ಲಿ ಲಿಂಬೆ ಹಿಂಡ್ಬಿಟ್ರೆ ತುಂಬ ಸಿಂಪಲ್ ಆಗಿರುವಂಥ ಮೂಲಂಗಿ ಸೊಪ್ಪಿನ ಪಪ್ಪು ರೆಡಿ ಆಯಿತು. ಈ ಥರ ಒಂದು ಸತ ಮಾಡ್ಕೊಳ್ಳಿ, ತಿನ್ನಿ ಹೇಗೆ ಅನಿಸ್ತಂತೆ ಹೇಳಿ. ಓಕೆ ಬಾಯ್.